ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಅಜಿತ್, ಸತ್ಯ ಹೇಳು ಭೂಮಿ, ಅಲ್ಲಿವರೆಗೂ ನಿನ್ನನ್ನು ಬಿಡೋದಿಲ್ಲ ಅಂತ ಕೇಳಬೇಕಾದ್ರೆ ಭೂಮಿ, ಯಾವ ಸತ್ಯ ಯಜಮಾನ್ರೆ, ನೀವು ಈ ರೀತಿ ನನ್ನನ್ನು ಬಲವಂತ ಮಾಡೋ ಆಗಿಲ್ಲ. ಹೆಂಡತಿಗೂ ಒಂದು ಪರ್ಸ್ನಲ್ ಲೈಫ್ ಅಂತಿರುತ್ತೆ, ನೀವು ಈ ರೀತಿ ಎಲ್ಲ ಮಾಡೋ ಆಗಿಲ್ಲ, ಇದು ಕಾನೂನು ಬಾಹಿರ. ಹೇಳ್ಕೊಳ್ಳೋಂಥ ವಿಷಯ ಆಗಿದ್ರೆ ನಾನು ಹೇಳ್ಕೊತಿರ್ಲಿಲ್ವ ಯಜಮಾನ್ರೆ, ದಯವಿಟ್ಟು ಈ ವಿಷಯದ ಬಗ್ಗೆ ನಾನು ಏನು ಕೇಳಬೇಡಿ ಅಂತ ಹೇಳಿದಾಗ ಅಜಿತ್ ಅವರು ಸರಿ ಆಯಿತು, ಅದೇನಿದೆಯೋ ನಾನೇ ಕಂಡುಹಿಡಿತೀನಿ ಬಿಡು ಅಂತ ಅಜಿತ್ ಅವರು ಹೇಳ್ತಾರೆ. ಕತ್ಲಾಗಿದೆ, ಎಲ್ಲರೂ ಮಲಗಿದ್ದಾರೆ. ಈ ಕಡೆ ಭೂಮಿ ಮನೆಗೆ ಅಶ್ವಿನಿ ಅವರು ಬಂದಿದ್ದಾರೆ. ಅಶ್ವಿನಿ ಅವರು ಡೋರ್ ಓಪನ್ ಮಾಡಿಕೊಂಡು ಭೂಮಿ ಮನೆ ಒಳಗಡೆ ಬರ್ತಾರೆ. ಆ ಮೀನಿನ ಪೆಂಡೆಂಟ್ ಇರೋ ಚೈನನ್ನು ಆ ಟ್ರಂಕಲ್ಲಿ ಇಟ್ಟಿರ್ತಾರೆ. ಆ ಟ್ರಂಕಿಂದ ಆ ಚೈನನ್ನು ಎತ್ಕೊಂಡ್ಬಿಡ್ತಾರೆ. ಈಗ ಭೂಮಿ ಅಕ್ಕ ಅವ್ರಿಗೆ ಕಾಲ್ ಮಾಡ್ತಾರೆ. ಅಕ್ಕ ಏನು ಮಾಡ್ತಾ ಇದೆಯಾ? ಆಗ ಅವರು ಮಲಗಿದ್ದೀನಿ ಅಂತ ಎಚ್ಚರಿಕೆ ಆಗ್ತಾರೆ. ಅರೆ, ನಾನು ಡೋರು ಕ್ಲೋಸ್ ಮಾಡ್ಕೊಂಡು ಮಲಗಿದ್ನಿಲ್ಲ, ಓಪನ್ ಆಗಿದೆಯಲ್ಲ ಅಂತ ಭೂಮಿಗೆ ಹೇಳ್ತಾರೆ. ಭೂಮಿ, ಅಕ್ಕ ಹುಷಾರಕ್ಕ ಅಂತ ಹೇಳಿದಾಗ ಅವರು ಈಚೆ ಬಂದು ಡೋರ್ ಲಾಕ್ ಮಾಡಿಬಿಡ್ತಾರೆ. ಆಗ ಅಶ್ವಿನಿ ಅವರು ಮನೆ ಒಳಗಡೆ ಸೇರ್ಕೊತಾರೆ. ಈಗ ಅವರು ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಪೊಲೀಸರು ಬಂದು ಮನೆಯೆಲ್ಲ ಚೆಕ್ ಮಾಡ್ತಾರೆ. ಆದರೆ ಅಶ್ವಿನಿ ಅವರು ಸಿಗಾಕೊಳ್ಳೋದಿಲ್ಲ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಈಗ ಅವರು ಮನೆ ಡೋರ್ ಲಾಕ್ ಮಾಡಿಕೊಂಡು ಮನೆ ಒಳಗಡೆ ಮಲ್ಕೊಳಕ್ ಬರ್ತಾರೆ. ಈಗ ಭೂಮಿ, ಅಕ್ಕ ಹುಷಾರಕ್ಕ, ಮಲ್ಕೋಬೇಕಾದ್ರೆ ಡೋರ್ ಎಲ್ಲ ಲಾಕ್ ಆಗಿದೆ ಅಂತ ನೋಡ್ಬಿಟ್ಟು ಮಲ್ಕೊಳ್ಳಿ, ಕಳ್ರಿದ್ದಾರೆ ಜಾಸ್ತಿ ಅಂತ ಹೇಳಿದಾಗ ಅವರು ಸರಿ ಅಂತ ಹೇಳ್ತಾರೆ. ಕಡೆ ಅಜಿತ್ ಅವರು, ಭೂಮಿ ನನಗೆ ಗಾಯ ಆಗಿರೋದ್ರಿಂದ ಎಕ್ಸಸೈಸ್ ಮಾಡೋದಕ್ಕಾಗಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ ಅಂತ ಹೇಳಿದಾಗ ಅಜ್ಜನ ಅವರು, ಅವಳಿಗೆಲ್ಲಿ ಬರುತ್ತೆ, ಅವಳಿಗೆ ಉಪ್ಪು ಖಾರ ಅಷ್ಟೇ ಹಾಕೋದಕ್ಕೆ ಬರೋದು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಅಜಿತ್ ಅವರು, ಬೇಡ ನಾನು ಹೆಂಡತಿ ಇದ್ದಳಲ್ಲ ಅವಳೇ ಹೆಲ್ಪ್ ಮಾಡ್ತಾಳೆ, ಹೆಲ್ಪ್ ಮಾಡ್ತೀಯಲ್ಲ ಭೂಮಿ ಅಂತ ಹೇಳಿದಾಗ ಭೂಮಿ ಬಂದು ಎಕ್ಸಸೈಸ್ಗೆ ಹೆಲ್ಪ್ ಮಾಡ್ತಾಳೆ. ಇದನ್ನು ನೋಡಿ ಅಂಜನಾ ತುಂಬ ಹೊಟ್ಟೆ ಉರ್ಕೊತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.